ಹಾಯ್ ಎವ್ರಿವನ್. ಫಸ್ಟ್ ಪರ್ಪಸ್ ಆಫ್ ದ ವಿಡಿಯೋ ಹೇಳ್ಬಿಡ್ತೀನಿ. ನಾನು ಲಾಸ್ಟ್ ವಿಡಿಯೋನಲ್ಲಿ ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ಪ್ರಾಬ್ಲಮ್ಸ್ನ ನಾನು 2 ಟೈಪ್ಸಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ಕಿಲ್, ಇನ್ನೊಂದು ಲೈಫ್ ಅಂತ ಹೇಳಿದ್ದೆ. ಸೊ ನನ್ನ ಲೈಫ್ನಲ್ಲಿ ಇಲ್ಲಿವರೆಗೂ ನನ್ನ ಕಾಂಟ್ಯಾಕ್ಟ್ನಲ್ಲಿ ಬಂದಿರೋ ಲೀವಿಂಗ್ ಬೀಯಿಂಗ್ ಮತ್ತು ನಾನ್ ಲೀವಿಂಗ್ ಬೀಯಿಂಗ್ ರಿಲೇಷನ್ಸ್ ಬೇಸ್ಡ್ ಆನ್ ದ ಸಿಚುಯೇಷನ್ಸ್, ಈ ಬೌಂಡ್ರಿ ಒಳಗಡೆ ಇಷ್ಟೇ ಬೌಂಡ್ರಿ ಒಳಗಡೆ ನಾನೇನು ಅಬ್ಸರ್ವ್ ಮಾಡಿ ಕಲ್ತಿರ್ತೀನಿ, ಜೊತೆಗೆ ಬೇರೆಯವ್ರ ಅಬ್ಸರ್ವೇಷನಿಂದ ನಾನೇನು ಕಲ್ತಿರ್ತೀನಿ, ಇದನ್ನು ಅಷ್ಟೇ ಹೇಳೋದಕ್ಕೆ ಸಾಧ್ಯ. ಹೌದಾ? ಇದು ಬಿಟ್ಟರೆ ಹೊರತಾಗಿ ನಾನು ಏನು ಹೇಳೋಕ್ಕೆ ಸಾಧ್ಯ ಇಲ್ಲ. ನನಗೆ ಕಾಣೋದೇ ಎಷ್ಟು, ಇದು ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್ ನಾಲೆಡ್ಜ್. ಸೊ ಇದರಿಂದ ಬಂದಿರೋ ಕನ್ಕ್ಲೂಷನ್ ಅಷ್ಟೇ ಇನ್ಫಾರ್ಮೇಷನ್ ನಿಮಗೆ ಕೊಡೋದಕ್ಕೆ ಸಾಧ್ಯ. ಪರ್ಪಸ್ ಆಫ್ ದ ವಿಡಿಯೋ ಏನಂತ ಹೇಳಿದರೆ, ಹ್ಯಾವಿಂಗ್ ಎ ಲುಕ್ ಇನ್ ವೆರಿ ಬ್ರಾಡ್ ಪರ್ಸ್ಪೆಕ್ಟಿವ್. ಓಕೆ, ಇವಾಗ ಈ ಥರ ಕ್ವಶನ್ ಮಾಡೋಣ. ನಾವು ಇವಾಗ ಇರೋ ಈ ಜನ್ರೇಷನ್ ಅಲ್ಲದೆ ಈ ಭೂಮಿನಲ್ಲಿ ಮುಂಚೆ ಎಷ್ಟು ಜನ ಮನುಷ್ಯರು ಬಂದು ಹೋಗಿದ್ದಾರೆ? ಹೌದಲ್ವಾ? ತುಂಬ ಜನ ಬಂದು ಹೋಗಿದ್ದಾರೆ. ಅವರೆಲ್ಲ ಈ ಪ್ರಾಬ್ಲಮ್ಸ್ನ ಹೇಗೆ ಡಿಫೈನ್ ಮಾಡ್ತಿದ್ರು? ಹೌದಲ್ವಾ? ಅವರೆಲ್ಲ ಹೇಗೆ ಡಿಫೈನ್ ಮಾಡ್ತಿದ್ರು? ಕರೆಕ್ಟ್. ಇವಾಗ ಸ್ವಲ್ಪ ದೂರ ಟ್ರಾವೆಲ್ ಮಾಡೋಣ ಬನ್ನಿ. Earth, the beautiful planet. BC, prehistory. ಮಾತೆ ಪ್ರಕೃತಿಯ ಮಡಿಲಲ್ಲಿ ಭೂಮಿ ವಿಶಾಲವಾಗಿತ್ತು. ದಟ್ಟವಾದ ಅರಣ್ಯಗಳಿದ್ದವು. ಮೌನದಲ್ಲಿ ಚಲಿಸುತ್ತಿದ್ದ ಪ್ರಾಣಿಗಳಿದ್ದವು. ಪ್ರತಿ ಶಬ್ದವೂ ಹಾಗೂ ಚಲನೆಯು ಮಹತ್ವಪೂರ್ಣವಾಗಿತ್ತು. ಹುಲ್ಲಿನಲ್ಲಿನ ಸಣ್ಣ ಸದ್ದು, ರಾತ್ರಿಯಲ್ಲಿನ ಅಜ್ಞಾತ ಧ್ವನಿಯು. ಜೀವನವು ಸರಳವಾಗಿತ್ತು, ಆದರೆ ಸುಲಭವಾಗಿರಲಿಲ್ಲ. ಸ್ಟಾಪ್, ನಿಲ್ಲಿ. ಏನು ಹೇಳಿದ್ರಿ? ಸರಳವಾಗಿತ್ತು, ಸುಲಭವಾಗಿರಲಿಲ್ವಾ? ಯಾಕೆ? ಅಷ್ಟು ದೊಡ್ಡ ಅರಣ್ಯ ಪ್ರದೇಶ ತೋರಿಸಿದ್ರಿ, ವಿಶಾಲವಾದ ಭೂಮಿ ಅಂತ ಹೇಳಿದ್ರಿ. ಈಗ ನೋಡಿದರೆ ಟೈಮ್ ಸಿಕ್ಕಿದ್ರೆ ಸಾಕು, ರಜಾ ಹಾಕಿ ಸ್ಕೈ ಡೈವಿಂಗ್, ಬಂಜಿ ಜಂಪಿಂಗ್, ಔಟಿಂಗ್, ಟ್ರಕ್ಕಿಂಗ್ ಅಂತ ಹೀಗೆಲ್ಲ ಹೋಗ್ತಿರ್ತಾರೆ. ಆಗಿರ್ಬೇಕಾದ್ರೆ ಅಷ್ಟು ಚೆನ್ನಾಗಿತ್ತು ಪ್ರಕೃತಿಯ ಮಡಿಲಲ್ಲಿ ಕಾಲ ಕಳಿಬೇಕು ಅಂತ ಇವಾಗೆಲ್ಲ ರಜಾಗಳಿಗೆ ಹಾಕಿ ಹೋಗ್ಬೇಕಾದ್ರೆ ಆಗ ಸುಲಭವಾಗಿರಲಿಲ್ಲ. ಯಾಕೆ? ಸುಲಭವಾಗಿರಲಿಲ್ಲ ಯಾಕೆ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಟೈಮ್ನಲ್ಲಿ ಹ್ಯೂಮನ್ಸ್ಗೆ ಮೀನಿಂಗ್ ಅನ್ನೋ ಪದದ ಮೀನಿಂಗೇ ಗೊತ್ತಿರಲಿಲ್ಲ. ಅವರಿಗೆ ಸರ್ವೈವಲ್ ಅಂದರೆ ಊಟ, ಎನ್ವಿರಾನ್ಮೆಂಟ್, ಕಾಡು ಪ್ರಾಣಿಗಳು ಮತ್ತೆ ಡಾರ್ಕ್ನೆಸ್. It's scared of the dark. Wait, we're scared of the dark. ನೋಡಿ, ಇವರೇ ನಿಮ್ಮ ಪೂಜನೆಯ ಪೂರ್ವಜರು. ಇದು ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಅದರ ಲೈಫ್ ಸಿಂಪಲ್ ಆಗಿತ್ತು, ಬಟ್ ಕಷ್ಟ ಕೂಡ ಇತ್ತು. ಸಫರಿಂಗಿಗೆ ಪ್ರಾಪರ್ ರೀಸನ್ ಇತ್ತು. ವುಡ್ ಹಂಗರ್ ಅಥವಾ ಇಂಜುರಿ ಅಥವಾ ಪ್ರಿಡೇಟರ್, ಇಷ್ಟೇ ಆಗಿತ್ತು ಅವ್ರ ಜೀವನ. ನೀವೇ ನೋಡಿದ್ರಲ್ಲ, ಸಫರಿಂಗ್ ಹೇಗಿದೆ ಅಂತ ಕಾಣಿಸ್ತಿತ್ತು, ಆ್ಯಂಡ್ ಅದಕ್ಕೆ ಪ್ರಾಪರ್ ರೀಸನ್ ಕೂಡ ಇತ್ತು. ಏಕೆಂದರೆ ಇದೆಲ್ಲ ಹೊರಗಿನಿಂದ ಆಗ್ತಿರೋದು. ಇವಾಗ ಒಂದು ಚಿಕ್ಕ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಬೆಂಕಿನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡೋದು ಕಲಿತಾರೆ. ಅವ್ರ ಫ್ಯಾಮಿಲಿ ಸರ್ಕಲ್ ಸೇಫ್ಟಿ ಜಾಸ್ತಿ ಕೂಡ ಆಗುತ್ತೆ. ಸೊ ಇವಾಗ ಸ್ವಲ್ಪ ಟೈಮ್ ಸಿಕ್ತಲ್ಲ, ಆ ಟೈಮ್ನಲ್ಲಿ ಹ್ಯೂಮನ್ಸ್ಗೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂರೋ ಆಪರ್ಚುನಿಟಿ ಸಿಗುತ್ತೆ. ಇಷ್ಟು ದಿನ ಕಷ್ಟಪಟ್ಟು ಅಷ್ಟೆಲ್ಲ ಕೆಲಸ ಮಾಡ್ತಿದ್ದವರು ಎಲ್ಲ ಸುಲಭವಾಗಿ ಬೇಗ ಆಗ್ತಿರ್ಬೇಕಾರೆ, ಆ ಬೇಗ ಆದಮೇಲೆ ಸ್ವಲ್ಪ ಉಳ್ಕೊಳುತ್ತಲ್ಲ ಟೈಮ್, ಆ ಸ್ವಲ್ಪ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಆಪರ್ಚುನಿಟಿ ಸಿಗುತ್ತೆ. ಆ ಟೈಮ್ನಲ್ಲಿ ಸುಮ್ಮನೆ ಕೂತ್ಕೊತಾನೆ, ಏನು ಮಾಡಬೇಕು ಗೊತ್ತಾಗಲ್ಲ. ಆವಾಗ ನ್ಯಾಚುರಲಿ ಅವನಿಗೂ ಥಾಟ್ಸ್ ಬರ್ತಾ ಹೋಗುತ್ತೆ. ಇವಾಗ ನಮ್ಗೆ ಹೇಗೆ ಬರುತ್ತೆ, ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ಥಾಟ್ಸ್, ಅವಾಗ ಅವನಿಗೂ ಬರ್ತಾ ಹೋಗುತ್ತೆ. ಅವಾಗ ಯಾವ ಥರ ಯೋಚನೆ ಮಾಡ್ತಾನೆ, ಅರೆ ಹೀಗೇಕಾಗ್ತಿದೆ, ಯಾವುದೇ ಅಪಾಯ ಬರೋ ಪರಿಸ್ಥಿತಿ ಇಲ್ಲದೆ ಇದ್ರೂ ನನಗೆ ಭಯ ಆಗ್ತಿದೆಯಲ್ಲ. ಯಾವುದಕ್ಕೋಸ್ಕರ ಹೊಡೆದಾಡೋ ಸಂದರ್ಭ ಇಲ್ದಿದ್ರು ನನಗೆ ಕೋಪ ಬರ್ತಿದ್ಯಲ್ಲ. ಈಗಷ್ಟೇ ತಿಂದು ಸ್ವಲ್ಪ ಹೊತ್ತಾಯ್ತು, ಹಸಿವೇ ಇಲ್ದಿದ್ರು ನನಗೆ ಇನ್ನೂ ಬೇಕು ಅಂತ ಅನ್ನಿಸ್ತಿದೆಯಲ್ಲ. ಇದ್ಯಾಕೆ ಹೀಗಾಗ್ತಿದೆ ನನಗೆ? ಹೀಗೆ ಆಗಿನ ಕಾಲದಲ್ಲಿ ಮನುಷ್ಯನು ತನ್ನ ಪರಿಸ್ಥಿತಿಗಳ ಅನುಸಾರವಾಗಿ ಸುಖ ಸೌಲಭ್ಯಗಳನ್ನು ಅವನೇ ಮಾಡಿಕೊಂಡರು, ಅಂದರೆ ಕಂಫರ್ಟ್ನೆಸ್ ಸಿಕ್ಕಿದ್ರೂ ಅವನ ಮೈಂಡ್ ಮಾತ್ರ ರೆಸ್ಟೇ ಮಾಡಲಿಲ್ಲ. ಇವಾಗ ರಿಲೇಟ್ ಆಗ್ತಿರಬೇಕು ಅನ್ಸುತ್ತೆ ನಿಮ್ಮ ಪೂರ್ವಜರ ಕಷ್ಟ ಹೇಗಿತ್ತು ಅಂತ. ಪ್ರತಿ ಒಂದು ಸಿಚುಯೇಷನಲ್ಲೂ ಪೈನ್ ಔಟ್ಸೈಡಿಂದ ಇದ್ದಿದ್ದು ಇವಾಗ ಪೂರ್ತಿ ಇನ್ಸೈಡ್ ಆಗಿದೆ, ಬಟ್ ಸ್ಟಿಲ್ ಪೈನ್ ಆಗೇ ಉಳ್ಕೊಂತು.
ಇವಾಗ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಹ್ಯೂಮನ್ ಕ್ವಶನ್ ಮಾಡ್ತಾನೆ, ನನ್ನ ಮೈಂಡ್ ಯಾಕೆ ನನಗೆ ಇಷ್ಟೊಂದು ನೋವು ಮಾಡ್ತಿದೆಯಲ್ಲ ಅಂತ. ನೀವೊಂದು ಸ್ವಲ್ಪ ಕ್ಲೋಸಾಗಿ ಅಬ್ಸರ್ವ್ ಮಾಡಿ ನೋಡಿದ್ರ ಇಲ್ಲಿ? ಆಗ ತನಗೆ ಯಾಕೆ ಈ ಥರ ಫೀಲ್ ಆಗ್ತಿದೆಯಲ್ಲ ಅಂತ ಕ್ವಶನ್ ಮಾಡಿದ್ದ. ಇವಾಗ ಆ ಫೀಲಿಂಗಿಂದ ನಾನು ಯಾಕೆ ಇಷ್ಟೊಂದು ನೋವು ಮಾಡ್ತಿದೆಯಲ್ಲ ಅಂತ ಕ್ವಶನ್ ಮಾಡ್ತಿದ್ದಾನೆ. ಕ್ವಶನ್ಸ್ ಯಾವ ಬುಕ್ಸಿಂದನೂ ಬರಲಿಲ್ಲ, ಮನುಷ್ಯ ಸುಮ್ಮನೆ ಕೂತಾಗ ಬಂದಿದ್ದ ಕ್ವಶನ್ಸ್. ಇಲ್ಲಿಗೆ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಪೂರ್ತಿ ಮುಗಿದು ಅರ್ಲಿ ರಿಚಲ್ ಫೇಸ್ ಶುರುವಾಗುತ್ತೆ. ಸುಮಾರು 3000 BCE ಇಂದ 1500 BCE. ಇವರು ಸಿವಿಲೈಸೇಷನ್ ಅಥವಾ ನಾಗರಿಕತೆ ಅನ್ನೋದನ್ನ ಕಂಡುಕೊಂತಾರೆ ಇವರೇ. ಏನ್ಷಿಯಂಟ್ ಈಜಿಪ್ಟ್ನಲ್ಲಿ ಆರ್ಡರ್ಸ್ನ ಸಿಂಬಲ್ಸ್ಗಳ ಮುಖಾಂತರ, ಮೆಸಪಟೇಮಿಯನಲ್ಲಿ ಆರ್ಡರ್ಸ್ನ ಲಾಗಳ ಮುಖಾಂತರ, ಇಂಡಸ್ ವ್ಯಾಲಿನಲ್ಲಿ ಆರ್ಡರ್ಸ್ನ ಬ್ಯಾಲೆನ್ಸ್ಗಳ ಮುಖಾಂತರ, ಹೀಗೆ ಮುಂತಾದ ನಾಗರಿಕತೆಗಳು ಅಲ್ಲಲ್ಲಿ 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 ಹುಟ್ಕೊಂತ ಹೋಗುತ್ತೆ. ಅವ್ರ ಫೋಕಸ್ ಮೇನ್ ಆಗಿ ಸ್ಯಾಕ್ರಿಫೈಸ್ ಮಾಡೋದ್ರ ಬಗ್ಗೆ, ಗಾಡ್ಸ್ ಬಗ್ಗೆ, ಸತ್ತ ನಂತರ ಏನಾಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತೆ ಆರ್ಡರ್ ಮಾಡೋದ್ರ ಬಗ್ಗೆ, ಇದ್ರ ಬಗ್ಗೆ ಅಷ್ಟೇ ಉಳ್ಕೊಳುತ್ತೆ. ಇಲ್ಲಿ ಸೆಲ್ಫ್ ಅಬ್ಸರ್ವೇಷನ್ ಅನ್ನೋ ಕಾನ್ಸೆಪ್ಟ್ ಇನ್ನೂ ಸಪ್ರೇಟಾಗಿ ಬಂದಿರಲ್ಲ. ಸ್ಟಿಲ್ ಕ್ವಶನ್ ಮಾಡ್ಕೊಳ್ಳೋ ಎಬಿಲಿಟಿ ಅವ್ರಿಗಿನ್ನೂ ಬಂದಿರಲ್ಲ, ಸಪ್ರೇಟಾಗಿ ಬಂದಿರಲ್ಲ ಅವ್ರಿಗಿನ್ನೂ. ಸ್ಟಿಲ್ ಇನ್ನರ್ ಸಫರಿಂಗ್ ಹಾಗೆ ಉಳ್ಕೊಳ್ಳುತ್ತೆ. ಇವಾಗ ನೋಡಿ ಒಂದು ಬಿಗ್ ರೆವಲ್ಯೂಷನ್ ಬರುತ್ತೆ, ವೆರಿ ಬಿಗ್ ರೆವಲ್ಯೂಷನ್. ವೆರಿ ಫಸ್ಟ್ ಮೇಜರ್ ಶಿಫ್ಟ್ ಇಂಡಿಯಾದಲ್ಲಾಗುತ್ತೆ. ಆಕ್ಸಿಯಲ್ ಏಜ್ ಸುಮಾರು 800 to 500 BCE ನಲ್ಲಿ ದ ವರ್ಲ್ಡ್ಸ್ ಫಸ್ಟ್ ಡೀಪೆಸ್ಟ್ ಇನ್ನರ್ ಎಂಕ್ವೈರಿ ಮಾಡ್ತಾರೆ. ಹೀಗೆಯೇ ವೇದಗಳು, ಉಪನಿಷತ್ತುಗಳು ಇದೆಲ್ಲವೂ ಬರವಣಿಗೆಗಳ ಮೂಲಕ ಆಗುತ್ತೆ. 500 BCE ನಲ್ಲಿ ಬುದ್ಧಿಸಂ ಬರುತ್ತೆ, ಚೈನಾದಲ್ಲಿ ಕನ್ಫ್ಯೂಷನಿಸಮ್, ದಾವೋಯಿಸಮ್ ಬರುತ್ತೆ, ಗ್ರೀಸ್ನಲ್ಲಿ ಗ್ರೀಕ್ ಫಿಲಾಸಫಿ ತರ್ತಾರೆ, ಹೀಗೆ ಜುದಾಯಿಸಮ್, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಹೀಗೆಯೇ ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲೂ ಮನುಷ್ಯ ಸೆಲ್ಫ್ ಅಬ್ಸರ್ವೇಷನ್ನಿಂದ ಒಂದು ಮಹತ್ವಪೂರ್ಣವಾಗಿರೋ ಕನ್ಕ್ಲೂಷನಿಗೆ ಬರ್ತಾನೆ. ಇವರೆಲ್ಲರೂ ಸ್ಕ್ರಿಪ್ಚರ್ಸ್ಗಳ ಮೂಲಕ ಒಂದು ಕಡೆ ಸ್ಟೋರ್ ಮಾಡಿಟ್ರು. ಇದಾದಮೇಲೆ 10th to 15th ಸೆಂಚುರಿನಲ್ಲಿ ಮಿಡವಲ್ ಸಿವಿಲೈಸೇಷನ್ ಬರುತ್ತೆ. ಇಲ್ಲಿ ಏನು ಮಾಡ್ತಾರೆ, ಅವರೆಲ್ಲ ರಿಲಿಜಿಯನ್ಸ್ ಏನೇನು ಸ್ಟೋರ್ ಮಾಡಿಟ್ಟಿರ್ತಾರಲ್ಲ ಅದ್ರ ಥ್ರೂ ಒಂದ್ಸಲಿ ಹೋಗಿ ಅದನ್ನು ಸ್ಟಡಿ ಮಾಡಿ ಎಲ್ಲದನ್ನು ಒಟ್ಟುಗೂಡಿಸಿ ಕೆಟಗರೈಸ್ ಮಾಡ್ತಾ ಹೋಗ್ತಾರೆ. ಕ್ರಿಶ್ಚಿಯಾನಿಟಿನಲ್ಲಿ 7 ಡೆಡ್ಲಿ ಸಿನ್ಸ್, ಇಸ್ಲಾಂನಲ್ಲಿ ಡಿಸೀಸಸ್ ಆಫ್ ದ ಹಾರ್ಟ್, ಹಾಗೆ ಹಿಂದೂಯಿಸಮ್ನಲ್ಲಿ ಅರಿಷಡ್ ವರ್ಗಗಳು, ಮತ್ತು ಬುದ್ಧಿಸಮ್ನಲ್ಲಿ ಅಭಿಧಮ. ಹೀಗೆ ಡಿಫ್ರೆಂಟ್ ರಿಲಿಜಿಯನ್ಸ್ ಥ್ರೂ ಹೋದಾಗ ಅವರೆಲ್ಲರೂ ಒಂದೇ ವಿಚಾರದ ಬಗ್ಗೆ ಬರೆದಿರೋದು ಇವ್ರಿಗೆ ಗೊತ್ತಾಗುತ್ತೆ. ಸೊ ಇವಾಗ ಅಷ್ಟೂ ವಿಚಾರಗಳನ್ನ ಬಂದು ಒಂದು ಬುಕ್ ಮಾಡಿರ್ತಾರಲ್ಲ, ಒಂದು ಕಡೆ ಕೆಟಗರೈಸ್ ಮಾಡಿರ್ತಾರಲ್ಲ, ನಾವು ಅದನ್ನು ಅಷ್ಟು ಸೇರಿ ಒಂದು ಕಡೆ ಇಡೋಣ. ಇವಾಗ ರೀಸೆಂಟ್ ಜನ್ರೇಷನ್ ಅಂದರೆ 19th to 20th ಸೆಂಚುರಿನಲ್ಲಿ ಬಂದಿರೋ ಮಾಡರ್ನ್ ಸೈಕಾಲಜಿ ಸೈಂಟಿಫಿಕ್ ಮೆಥಡ್ಸಿಂದ, ಸೆಕ್ಯುಲರ್ ಸೊಸೈಟೀಸಿಂದ, ಮೆಂಟಲ್ ಇಲ್ನೆಸ್ಸಿಂದ ಟ್ರಿಗರ್ ಆಗಿ CBT ಅಂದರೆ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಹಾಗೆ ನ್ಯೂರೋ ಸೈನ್ಸ್, ಹಾಗೆ ಫ್ರೀಡಿಂದ ಬಂದಿರೋ ಸೈಕೋ ಅನಾಲಿಸಿಸ್, ಇದೆಲ್ಲವನ್ನು ಸೈಂಟಿಫಿಕ್ ಅಪ್ರೋಚ್ ಮುಖಾಂತರ ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ. ಇವಾಗ ನಮ್ಮ ಹತ್ರ ಏನ್ಷಿಯಂಟ್ ಸ್ಕ್ರಿಪ್ಚರ್ಸಿಂದ ಬಂದಿರೋ ನಾಲೆಡ್ಜ್ ಇದೆ, ಮತ್ತು ಲೇಟೆಸ್ಟ್ ಆಗಿ ಮಾಡರ್ನ್ ಸೈಕಾಲಜಿಯಿಂದ ಬಂದಿರೋ ಕಂಪ್ಲೀಟ್ ಡೀಟೈಲ್ಡ್ ಸೈಂಟಿಫಿಕ್ ಅಪ್ರೋಚ್ ಮಾಡಿರೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದೆ. ಸೊ ಇವಾಗ ಎರಡನ್ನೂ ಕಂಪೇರ್ ಮಾಡೋಣ. ಇದು ಕಂಪ್ಯಾರಿಸನಿಂದ ನಮಗೆ ಫೈನಲಿ ಸಿಕ್ಕಿರೋದು ಒಂದೇ ಇನ್ಫಾರ್ಮೇಷನ್. ಎರಡರಲ್ಲೂ ಸೇಮೇ ಇದೆ, ಏನೂ ಡಿಫ್ರೆನ್ಸ್ ಆಗಿಲ್ಲ. ಏನದು, ಅದೇನು ಹೇಳಕ್ಕೆ ಬರ್ತಿದ್ದೀನಿ ನಾನು? ಸೊ ಆ ಇನ್ಫಾರ್ಮೇಷನ್ ಬೇರೆ ಏನೂ ಅಲ್ಲ, ಡಿಮಾನ್ಸ್, ಎನಿಮೀಸ್, ನಮ್ಮ ಎಲ್ಲರ ಎನಿಮೀಸ್, ನಮ್ಮ ಸುತ್ತಮುತ್ತ ಇರೋ ಎನಿಮೀಸ್. ನೋಡಿ, ಡಿಸೈರ್, ಆ್ಯಂಗರ್, ಗ್ರೀಡ್, ಡಿಲ್ಯೂಷನ್, ಈಗೋ, ಜೆಲಸಿ, ಇವರು ಇಷ್ಟು ಜನ ನಿಮ್ಮ ಲೈಫಲ್ಲಿ ಬಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಿ ನಿಮಗೆ ಕರೆಕ್ಟಾಗಿ ಯೋಚನೆ ಮಾಡದೇ ಇರೋ ಪರಿಸ್ಥಿತಿ ತಂದಿಡ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಇವ್ರನ್ನ ರೆಕಗ್ನೈಸ್ ಮಾಡಬೇಕಾಗಿದೆ, ನೀವು ಅಬ್ಸರ್ವ್ ಮಾಡಬೇಕಾಗಿದೆ. ಬಿಕಾಸ್ ಈ ಕಂಪ್ಲೀಟ್ ವಿಡಿಯೋ ಸೀರೀಸ್ ಅಬ್ಸರ್ವೇಷನ್ಗೋಸ್ಕರ, ನಿಮ್ಮ ಸೆಲ್ಫ್ ಅಬ್ಸರ್ವೇಷನ್ಗೋಸ್ಕರ ಅಷ್ಟೇ ನಾನು ಒಂದು ಟೂಲ್ ಆಗಿ ಕೊಡ್ತಿದ್ದೀನಿ. ದಿಸ್ ಇಸ್ ನಾಟ್ ಎ ಸೊಲ್ಯೂಷನ್, ದಿಸ್ ಇಸ್ ನಾಟ್ ಎ ಮೋಟಿವೇಶನ್. ಫಸ್ಟ್ ನಿಮಗೆ ಸೆಲ್ಫ್ ಅಬ್ಸರ್ವ್ ಮಾಡೋ ಎಬಿಲಿಟಿ ಬರಬೇಕು, ಪ್ರಾಬ್ಲಮ್ ಹೇಗಿದೆ ಅಂತ ಡಿಫೈನ್ ಮಾಡೋ ಎಬಿಲಿಟಿ ಬರಬೇಕು. ಡಿಫೈನ್ ಮಾಡಿ ಹೇಗಿದೆ ಅಂತ ಗೊತ್ತಾದ ಮೇಲೆ ಅಷ್ಟೇ ಅದಕ್ಕೆ ಪ್ರಾಪರ್ ಸೊಲ್ಯೂಷನ್ ಕೊಡೋದಕ್ಕೆ ಸಾಧ್ಯ. ಸೊ ಇವರೆಲ್ಲರ ಬಗ್ಗೆನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದಾಗಿ ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ.
ಇವ್ರು ಬರ್ತಾರೆ, ಇವ್ರು ಬರೋದ್ರಿಂದ ನಿಮಗೆ ಯಾವ ಥರ ಸಿಮ್ಟಮ್ಸ್ ಬರುತ್ತೆ, ಆ ಸಿಮ್ಟಮ್ಸಿಂದ ಇವ್ರನ್ನೆಲ್ಲ ಹೇಗೆ ರೆಕಗ್ನೈಸ್ ಮಾಡೋದು, ಹೇಗೆ ಇವ್ರನ್ನ ದೂರ ತಳ್ಳೋದು ಲೈಫಿಂದ, ಇವ್ರನ್ನೆಲ್ಲ ಹೇಗೆ ಯೂಸ್ ಮಾಡೋದು, ಪ್ರತಿಯೊಂದು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಪ್ರಾಬ್ಲಮ್ಸ್ ಯಾವ ಥರ ಇವ್ರು ಕ್ರಿಯೇಟ್ ಮಾಡ್ತಾರೆ, ಇವರು ಯಾವ ಥರ ಇರ್ತಾರೆ ಅನ್ನೋದನ್ನು ನಾನು ಈ PDF ಹಾಕಿರ್ತೀನಿ. ಸೊ ಈ PDF ನೀವು ಚೆಕ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿದೆ. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಏನಾದರೂ ಬಂತು, ಸಿಮ್ಟಮ್ಸ್ ಏನಾದರೂ ಇದೆ ಅಂತಂದರೆ ನೀವು ಆ PDF ಥ್ರೂ ಹೋಗಿ ನೀವು ರೆಕಗ್ನೈಸ್ ಮಾಡಿ ಯಾವ ಎನಿಮೀಸ್ ನಿಮಗೆ ಎಫೆಕ್ಟ್ ಮಾಡ್ತಿದೆ ಅಂತ ಅಂದ್ಬಿಟ್ಟು, ಇದಾದಮೇಲೆ ನೆಕ್ಸ್ಟ್ ಪ್ರತಿಯೊಬ್ಬರು ಎನಿಮಿ ಬಗ್ಗೆ ಹೇಳ್ತಾ ಹೋಗ್ತೀನಲ್ಲ, ಆವಾಗ ನಿಮಗೆ ಸೊಲ್ಯೂಷನ್ ನೀವೇ ಹುಡ್ಕೊತೀರ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಮಹಿಷ್ಮತಿ.